ಈ ಸೆಷನ್ ಅಲ್ಲಿ ಕ್ರಿಂಪಿಂಗ್ ಟೂಲ್ ಬಳಸಿಕೊಂಡು ಸೋಲಾರ್ ಪ್ಯಾನೆಲ್ಗೆ MC4 ಕನೆಕ್ಟರ್ಗಳನ್ನ ಹೇಗೆ ಕನೆಕ್ಟ್ ಮಾಡುವುದು ಎಂಬುದನ್ನ ನಾವು ಕಲಿಯಲಿದ್ದೇವೆ. ಈ ಸೆಷನ್ ಕೊನೆಯಲ್ಲಿ ನೀವು ಸೋಲಾರ್ ಫೋಟೋವೋಲ್ಟಾಯಿಕ್ ಅಥವಾ SPV ಪ್ಯಾನೆಲ್ಗಳು ಯಾವುವು ಎಂಬುದನ್ನು ಗುರುತಿಸಲು ಸಾಧ್ಯವಾಗುತ್ತದೆ. MC4 ಮೇಲ್ ಮತ್ತು ಫೀಮೇಲ್ ಕನೆಕ್ಟರ್ಗಳು ಏನೆಂದು ತಿಳಿಯಿರಿ. DC ಕೇಬಲ್ ಮತ್ತು ಕ್ರಿಂಪಿಂಗ್ ಟೂಲ್ ಯಾವುದು ಎಂಬುದನ್ನು ಗುರುತಿಸಿ. ಹಾಗೆ MC4 ಕನೆಕ್ಟರ್ಗಳನ್ನ ಕ್ರಿಂಪಿಂಗ್ ಟೂಲ್ ಬಳಸಿಕೊಂಡು ಸೋಲಾರ್ ಪ್ಯಾನೆಲ್ಗೆ ಸಂಪರ್ಕಿಸುವ ಹಂತಗಳನ್ನು ನಿರ್ವಹಿಸಿ. ಫೋಟೋವೋಲ್ಟಾಯಿಕ್ ಪರಿಣಾಮದ ಮೂಲಕ ಸೋಲಾರ್ ಫೋಟೋವೋಲ್ಟಾಯಿಕ್ SPV ಪ್ಯಾನೆಲ್ಗಳು ಸೂರ್ಯನ ಬೆಳಕಿನ ರೂಪದಲ್ಲಿ ಸೂರ್ಯನಿಂದ ಶಕ್ತಿಯನ್ನು ಪಡೆಯುತ್ತವೆ. ರಿಸೀವ್ ಮಾಡಿದ ಸೌರಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸಲಾಗುತ್ತದೆ. ಸೋಲಾರ್ ಪ್ಯಾನೆಲ್ನಿಂದ ಪರಿವರ್ತಿತವಾದ ವಿದ್ಯುತ್ ಶಕ್ತಿಯನ್ನ ಹಗಲಿನಲ್ಲಿ ಚಾರ್ಜ್ ಕಂಟ್ರೋಲರ್ ಮೂಲಕ ರೀಚಾರ್ಜ್ ಮಾಡಬಹುದಾದ ಬ್ಯಾಟರಿಯಲ್ಲಿ ಸಂಗ್ರಹಿಸಲಾಗುತ್ತದೆ. ಸಂಗ್ರಹಿಸಿದ ವಿದ್ಯುತ್ ಶಕ್ತಿಯನ್ನ ವ್ಯಾಪಾರ ಅಥವಾ ಮನೆಗಳ ಪವರ್ಗಾಗಿ ಬಳಸಬಹುದು. MC4 ಸಿಸ್ಟಮ್ ಪ್ಲಗ್ ಮತ್ತು ಸಾಕೆಟ್ ವಿನ್ಯಾಸವನ್ನು ಒಳಗೊಂಡಿದೆ. ಪ್ಲಗ್ಗಳು ಮತ್ತು ಸಾಕೆಟ್ಗಳು ಪ್ಲಾಸ್ಟಿಕ್ ಶೆಲ್ಗಳ ಒಳಗೆ ಇರುತ್ತವೆ. ಅದು ವಿರುದ್ಧ ಲಿಂಗದಂತೆ ಕಾಣುತ್ತದೆ. ಪ್ಲಗ್ ಸಿಲಿಂಡರಾಕಾರದ ಶೆಲ್ ಒಳಗೆ ಇರುತ್ತದೆ. ಅದು ಫೀಮೇಲ್ ಕನೆಕ್ಟರ್ನಂತೆ ಕಾಣುತ್ತದೆ, ಆದರೆ ಅದನ್ನು ಮೇಲ್ ಎಂದು ಉಲ್ಲೇಖಿಸಲಾಗುತ್ತದೆ. ಸಾಕೆಟ್ ಒಂದು ಚೌಕಸ್ಥಾನದ ಒಳಗಿದ್ದು ಅದು ಮೇಲ್ನಂತೆ ಕಾಣುತ್ತದೆ, ಆದರೆ ವಿದ್ಯುತ್ ಫೀಮೇಲ್ ಆಗಿರುತ್ತದೆ. ಫೀಮೇಲ್ ಕನೆಕ್ಟರ್ 2 ಪ್ಲಾಸ್ಟಿಕ್ ಫಿಂಗರ್ಗಳನ್ನು ಹೊಂದಿದ್ದು ಮೇಲ್ ಕನೆಕ್ಟರ್ನ ಮುಂಭಾಗದಲ್ಲಿರುವ ಹೋಲ್ಗಳಿಗೆ ಸ್ವಲ್ಪ ಮಟ್ಟಿಗೆ ಸೇರಿಸಲು ಸೆಂಟ್ರಲ್ ಪ್ರೋಬ್ ಕಡೆಗೆ ಒತ್ತಬೇಕು. ಎರಡನ್ನು ಒಟ್ಟಿಗೆ ತಳ್ಳಿದಾಗ ಫಿಂಗರ್ಗಳು ಮೇಲ್ ಕನೆಕ್ಟರ್ನ ಬದಿಯಲ್ಲಿ ಬಂದು ಹಂತವನ್ನು ತಲುಪುವವರೆಗೂ ಹೋಲ್ಗಳ ಕೆಳಗೆ ಜಾರುತ್ತವೆ. ಅಲ್ಲಿ ಅವು ಎರಡನ್ನು ಒಟ್ಟಿಗೆ ಲಾಕ್ ಮಾಡಲು ಹೊರಕ್ಕೆ ಪಾಪ್ ಆಗುತ್ತವೆ. ಸರಿಯಾದ ಸೀಲ್ಗಾಗಿ MC4ಗಳನ್ನು ಸರಿಯಾದ ವ್ಯಾಸದ ಕೇಬಲ್ನೊಂದಿಗೆ ಬಳಸಬೇಕು. ಕೇಬಲ್ ಸಾಮಾನ್ಯವಾಗಿ ಡಬಲ್ ಇನ್ಸುಲೇಟೆಡ್ ಮತ್ತು UV ನಿರೋಧಕವಾಗಿರುತ್ತದೆ. ಸೂರ್ಯನ ಬೆಳಕಿನಿಂದ ರಕ್ಷಣೆ ಇಲ್ಲದೆ ಔಟ್ಡೋರ್ನಲ್ಲಿ ಬಳಸಿದರೆ ಹೆಚ್ಚಿನ ಕೇಬಲ್ಗಳು ಕೆಡುತ್ತವೆ. ಕನೆಕ್ಟರ್ಗಳನ್ನು ಸಾಮಾನ್ಯವಾಗಿ ಕ್ರಿಂಪಿಂಗ್ ಮೂಲಕ ಜೋಡಿಸಲಾಗುತ್ತದೆ, ಆದರೂ ಸೋಲ್ಡರ್ ಮಾಡಲು ಸಾಧ್ಯವಿದೆ. ಬಳಸಿದ ಕಂಡಕ್ಟರ್ ಗಾತ್ರವನ್ನು ಅವಲಂಬಿಸಿ MC4 ಕನೆಕ್ಟರ್ ಅನ್ನು 20 ಆಂಪಿಯರ್ ಮತ್ತು 600 ವೋಲ್ಟ್ಸ್ ಗರಿಷ್ಠ ಎಂದು ರೇಟ್ ಮಾಡಲಾಗಿದೆ. ಮಾನದಂಡಗಳು 1000 ವೋಲ್ಟ್ಸ್ ಆವೃತ್ತಿಗಳನ್ನು ಅನುಮತಿಸುತ್ತವೆ. ಸಾಮಾನ್ಯ MC4 ಕನೆಕ್ಟರ್ ವಿವರಣೆಯು ತಯಾರಕರ ಹೆಸರನ್ನು ಒಳಗೊಂಡಿರುತ್ತದೆ. ಹೇಳಲು 30 ಆಂಪಿಯರ್ ಗರಿಷ್ಠ ರೇಟ್ ಮಾಡಲಾಗಿದೆ. 1000 ವೋಲ್ಟ್ ಗರಿಷ್ಠ ಮತ್ತು ರೇಟೆಡ್ ತಾಪಮಾನ ಶ್ರೇಣಿ ಹೇಳುವುದಾದರೆ -40 ಡಿಗ್ರಿ ಸೆಲ್ಸಿಯಸ್ನಿಂದ +90 ಡಿಗ್ರಿ ಸೆಲ್ಸಿಯಸ್ನವರೆಗೂ ಇರುತ್ತದೆ. MC4 ಕನೆಕ್ಟರ್ಗಳು ಸೋಲಾರ್ ಪ್ಯಾನೆಲ್ಗಳಿಂದ ಕಡಿತಗೊಂಡಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ. ಕಡಿತಗೊಳಿಸಿದರೆ ಬಹುಶಃ ತಯಾರಕರ ವಾರಂಟಿ ಸಿಗುವುದಿಲ್ಲ. MC4 ಕನೆಕ್ಟರ್ಗಳ ಲಾಕಿಂಗ್ ಕಾರ್ಯವಿಧಾನದಿಂದಾಗಿ ಅವು ಅನ್ಪ್ಲಗ್ ಆಗುವುದಿಲ್ಲ ಮತ್ತು ಔಟ್ಡೋರ್ ಪರಿಸರಕ್ಕೆ ಸೂಕ್ತವಾಗಿರುತ್ತವೆ. ಕನೆಕ್ಟರ್ಗಳನ್ನು ಪ್ರತ್ಯೇಕಿಸಬಹುದು, ಆದರೆ ಇದಕ್ಕೆ ವಿಶೇಷ MC4 ಆನ್ ಲಾಕಿಂಗ್ ಟೂಲ್ ಅಗತ್ಯವಿರುತ್ತದೆ. ಸರಣಿ ಸಂಪರ್ಕದಲ್ಲಿ ಒಂದು ಫಲಕದಲ್ಲಿನ ಪಾಸಿಟಿವ್ ಲೆಡ್ ಅನ್ನು ಮತ್ತೊಂದು ನೆಗೆಟಿವ್ ಲೆಡ್ಗೆ ಸಂಪರ್ಕಿಸುವ ಮೂಲಕ ಮಾಡೆಲ್ ಅನ್ನು ಒಟ್ಟಿಗೆ ಜೋಡಿಸಲಾಗುತ್ತದೆ. ಮೇಲ್ ಕನೆಕ್ಟರ್ ನೇರವಾಗಿ ಫೀಮೇಲ್ ಕನೆಕ್ಟರ್ಗೆ ಸ್ನ್ಯಾಪ್ ಆಗುತ್ತದೆ. ಇದು ಸರ್ಕ್ಯೂಟ್ನ ವೋಲ್ಟೇಜ್ ಹೆಚ್ಚಿಸುತ್ತದೆ. ಈ ಸಿಸ್ಟಂನಲ್ಲಿ ಬಳಸಲಾಗುವ DC ಕೇಬಲ್ಗಳು ಅಥವಾ ಸೌರ ತಂತಿಗಳನ್ನು ತಾಮ್ರ ಅಥವಾ ಅಲ್ಯೂಮಿನಿಯಂನಿಂದ ತಯಾರಿಸಲಾಗುತ್ತದೆ. ಈ ಮೆಟೀರಿಯಲ್ಸ್ ವಿಶ್ವಾಸಾರ್ಹ ಕನೆಕ್ಟಿವಿಟಿ ಒದಗಿಸುತ್ತವೆ ಮತ್ತು ಸೋಲಾರ್ ಪ್ಯಾನೆಲ್ಗಳಿಂದ ಮನೆಗೆ ವಿದ್ಯುತ್ ವರ್ಗಾಯಿಸುವ ಸಾಮರ್ಥ್ಯವನ್ನು ಹೊಂದಿವೆ. 4 ಮಿಲಿಮೀಟರ್ DC ಕೇಬಲ್ನೊಳಗೆ ಇರುವ ಪ್ರತಿಯೊಂದು ತಂತಿಯು ಕಂಡಕ್ಟರ್ ಆಗಿ ಕಾರ್ಯನಿರ್ವಹಿಸುತ್ತದೆ. ಕೇಬಲ್ನಂತಹ ಅನೇಕ ಕಂಡಕ್ಟರ್ಗಳನ್ನು ಒಳಗೊಂಡಿರುತ್ತದೆ. ಲಗ್ಗಳ ಜೊತೆ ಟರ್ಮಿನೇಷನ್ಗಾಗಿ ಕೇಬಲ್ಗಳ ಎಂಡ್ಗಳನ್ನು ಸೋಲ್ಡರಿಂಗ್ ಪ್ರಕ್ರಿಯೆ ಮೂಲಕ ಅಥವಾ ಮೆಕ್ಯಾನಿಕಲ್ ವಿಧಾನದಿಂದ ಕಂಪ್ರೆಷನ್ ಅಥವಾ ಕ್ರೀಮ್ ಫಿಟ್ಟಿಂಗ್ ಮೂಲಕವೂ ತಯಾರಿಸಬಹುದು. ಕ್ರೀಮ್ ಕಂಪ್ರೆಷನ್ ಫಿಟ್ಟಿಂಗ್ನಲ್ಲಿ ರಿಂಗ್ ಟಂಗ್ ಟರ್ಮಿನಲ್ ಲಗ್ ಅನ್ನು ಇನ್ಸುಲೇಟೆಡ್ ಮಲ್ಟಿಸ್ಟ್ರಾಂಡ್ ಕೇಬಲ್ನ ಬೋರ್ಡ್ ಎಂಡ್ಗೆ ಕಾಂಪ್ರೆಸ್ ಮಾಡಬೇಕು. ಈ ಪ್ರಕ್ರಿಯೆಯನ್ನು ಕ್ರಿಂಪಿಂಗ್ ಎಂದು ಕರೆಯಲಾಗುತ್ತದೆ. ಬಳಸಿದ ಟೂಲ್ ಅನ್ನು ಕ್ರಿಂಪಿಂಗ್ ಪ್ಲಿಯರ್ಸ್ ಅಥವಾ ಕ್ರಿಂಪಿಂಗ್ ಟೂಲ್ ಎಂದು ಕರೆಯಲಾಗುತ್ತದೆ.
ಕಂಪ್ರೆಷನ್ ಟೈಪ್ ಕನೆಕ್ಟರ್ಗಳು ಕಂಡಕ್ಟರ್ ಸುತ್ತಲೂ ಕನೆಕ್ಟರ್ ಕಂಪ್ರೆಸಿಂಗ್ ಮೂಲಕ ಪ್ರೆಷರ್ ಮೈಂಟೈನ್ ಮಾಡುತ್ತದೆ ಮತ್ತು ನಿರ್ವಹಿಸುತ್ತವೆ. ಹ್ಯಾಂಡಲ್ ಸ್ಕ್ವೀಸಿಂಗ್ ಮೂಲಕ ಕ್ರಿಂಪಿಂಗ್ ಟೂಲ್ ಅನ್ನು ನಿರ್ವಹಿಸಲಾಗುತ್ತದೆ. ಆಗ ಜಾವ್ಸ್ ಒಟ್ಟಿಗೆ ಚಲಿಸುತ್ತವೆ. ಗ್ರಿಪ್ ಮಾಡಿ ಬಳಿಕ ಫಿಟ್ಟಿಂಗ್ ಕ್ರಿಂಪ್ ಮಾಡುತ್ತದೆ. ನಿರ್ದಿಷ್ಟ ಕ್ರಿಂಪ್ ಲಗ್ಗೆ ಹೊಂದಿಕೆಯಾಗುವ ಕ್ರಿಂಪಿಂಗ್ ಟೂಲ್ ಬಳಸುವುದರಿಂದ ಸರಿಯಾಗಿ ಕಾರ್ಯಗತಗೊಳಿಸಿದ ಕ್ರಿಂಪ್ಗೆ ಸರಿಯಾದ ಕ್ರಿಂಪಿಂಗ್ ಫೋರ್ಸ್ ನೀಡುತ್ತದೆ. ಸರಿಯಾಗಿ ಕಾರ್ಯಗತಗೊಳಿಸಲಾದ ಕ್ರಿಂಪ್ ಲಗ್ನ ಮೇಲ್ಭಾಗವನ್ನು ಇಂಡೆಂಟ್ ಮಾಡುತ್ತದೆ. ಇಂಡೆಂಟೇಷನ್ ಕಂಡಕ್ಟರ್ ಅನ್ನು ಸುರಕ್ಷಿತವಾಗಿ ಹಿಡಿದಿಟ್ಟುಕೊಳ್ಳುತ್ತದೆ. ಟರ್ಮಿನಲ್ ತುಂಬಾ ಡೀಪ್ ಕ್ರಿಂಪ್ ಹೊಂದಿದ್ರೆ ಜಾಯಿಂಟ್ ಸ್ಟ್ರೆಂತ್ ಕಡಿಮೆಯಾಗುತ್ತದೆ. ತುಂಬಾ ಡೀಪ್ ಇಲ್ಲದ ಕ್ರಿಂಪ್ನೊಂದಿಗೆ ಎಲೆಕ್ಟ್ರಿಕಲ್ ಕಾಂಟ್ಯಾಕ್ಟ್ ಅಧಿಕ ರೆಸಿಸ್ಟೆನ್ಸ್ ಹೊಂದಿರುತ್ತದೆ. ಸರಿಯಾದ ಕ್ರಿಂಪಿಂಗ್ ಟೂಲ್ ಆಯ್ಕೆ ಮಾಡುವುದು ಅತ್ಯಗತ್ಯ. ಸರಿಯಾಗಿ ಕ್ರಿಂಪ್ ಆದ ಟರ್ಮಿನಲ್ ಇಲ್ಲಿ ತೋರಿಸಿರುವಂತೆ ಇರುತ್ತದೆ. ಟರ್ಮಿನಲ್ ಲಗ್ ಕ್ರಿಂಪಿಂಗ್ ಫ್ಲಿಯರ್ಸ್ 180 ರಿಂದ 300 ಮಿಲಿಮೀಟರ್ ವರೆಗಿನ ಉದ್ದದಲ್ಲಿ ಲಭ್ಯವಿರುತ್ತವೆ. ಕ್ರಿಂಪಿಂಗ್ ಟೂಲ್ ಬಳಸಿಕೊಂಡು MC4 ಕನೆಕ್ಟರ್ಗಳನ್ನು ಸೋಲಾರ್ ಪ್ಯಾನೆಲ್ಗೆ ಕನೆಕ್ಟ್ ಮಾಡುವ ವಿಧಾನ ಇಲ್ಲಿದೆ. MC4 ಕನೆಕ್ಟರ್ಗಳು, DC ಕೇಬಲ್ಗಳು, ವೈರ್ಗಳು, ಕ್ರಿಂಪಿಂಗ್ ಟೂಲ್ನೊಂದಿಗೆ ಟೂಲ್ಸ್ ಕಿಟ್ ಮತ್ತು 25 ವ್ಯಾಟ್ಸ್ ಸೋಲ್ಡರ್ ಹಾಕುವ ಕಬ್ಬಿಣದಂತಹ MC4 ಕನೆಕ್ಟರ್ಗಳನ್ನು ಸೋಲಾರ್ ಫಲಕಕ್ಕೆ ಕನೆಕ್ಟ್ ಮಾಡಲು ಅಗತ್ಯವಿರುವ ಸಲಕರಣೆಗಳು ಮತ್ತು ಉಪಕರಣಗಳನ್ನು ನೀವು ಹೊಂದಿರುವಿರಾ ಎಂದು ಖಚಿತಪಡಿಸಿಕೊಳ್ಳಿ. ಎಚ್ಚರಿಕೆ: DC ವೋಲ್ಟ್ 70 ವೋಲ್ಟ್ಗಳಿಗಿಂತ ಹೆಚ್ಚು ಅಪಾಯಕಾರಿ ಎಂದು ಸಾಬೀತುಪಡಿಸುತ್ತದೆ. ಸೋಲಾರ್ ಪ್ಯಾನೆಲ್ಗಳು ಸೂರ್ಯನ ಬೆಳಕಿಗೆ ಒಡ್ಡಿಕೊಂಡ ನಂತರ ಅವು DC ವೋಲ್ಟ್ ಉತ್ಪಾದಿಸಲು ಪ್ರಾರಂಭಿಸುತ್ತವೆ. ಮೊದಲಿಗೆ MC4 ಕನೆಕ್ಟರ್ಗಳನ್ನು ಜೋಡಿಸುವ ಭಾಗಗಳೊಂದಿಗೆ ನೀವೇ ಪರಿಚಿತರಾಗಲು ಚಿತ್ರಗಳನ್ನು ಅಧ್ಯಯನ ಮಾಡಿ. ನಂತರ ಸೂಕ್ತವಾಗಿ ಆಯ್ಕೆ ಮಾಡಿದ ಕೆಂಪು ಮತ್ತು ಕಪ್ಪು DC ಕೇಬಲ್ಗಳಲ್ಲಿ MC4 ಕನೆಕ್ಟರ್ಗಳನ್ನು ಸಂಪರ್ಕಿಸುವುದನ್ನು ಅಭ್ಯಾಸ ಮಾಡಿ. ಅವಶ್ಯಕತೆಗೆ ಅನುಗುಣವಾಗಿ ಸೋಲಾರ್ ಪ್ಯಾನೆಲ್ನ ಔಟ್ಪುಟ್ ವೈರ್ಗಳ ವಿಸ್ತರಣೆಯನ್ನು ಅಭ್ಯಾಸ ಮಾಡಿ. ಪ್ಯಾನೆಲ್ ಟರ್ಮಿನಲ್ ಜಂಕ್ಷನ್ ಬಾಕ್ಸ್ OEM ಔಟ್ಪುಟ್ ಕೇಬಲ್ಗಳನ್ನು ಹೊಂದಿಲ್ಲದಿದ್ದರೆ ಸೂಕ್ತವಾದ ಬಣ್ಣದ ಕೋಡೆಡ್ ಕೇಬಲ್ಗಳನ್ನು ಆಯ್ಕೆ ಮಾಡಿ. ಅವು ಒಂದು ತುದಿಯಲ್ಲಿ MC4 ಕನೆಕ್ಟರ್ಗಳನ್ನು ಹೊಂದಿರುತ್ತವೆ, ಇನ್ನೊಂದು ತುದಿಯಲ್ಲಿ ಪ್ಯಾನೆಲ್ ಜಂಕ್ಷನ್ ಬಾಕ್ಸ್ನಲ್ಲಿ ಸಂಬಂಧಿತ ಟರ್ಮಿನಲ್ಗಳಿಗೆ ಸೋಲ್ಡರ್ ಮಾಡಿ. ಕ್ರಿಂಪಿಂಗ್ ಟೂಲ್ ಬಳಸಿಕೊಂಡು ಸೋಲಾರ್ ಪ್ಯಾನೆಲ್ಗೆ MC4 ಕನೆಕ್ಟರ್ಗಳನ್ನು ಹೇಗೆ ಕನೆಕ್ಟ್ ಮಾಡುವುದು ಎಂಬುದರ ಕುರಿತ ಈ ಸೆಷನ್ ಅಂತ್ಯಕ್ಕೆ ನಾವು ತಲುಪಿದ್ದೇವೆ. ಈಗ ನೀವು ಸೋಲಾರ್ ಫೋಟೋವೋಲ್ಟಾಯಿಕ್ ಅಥವಾ SPV ಪ್ಯಾನೆಲ್ಗಳು ಯಾವುವು ಎಂಬುದನ್ನು ಗುರುತಿಸಲು ಸಾಧ್ಯವಾಗುತ್ತದೆ. MC4 ಮೇಲ್ ಮತ್ತು ಫೀಮೇಲ್ ಕನೆಕ್ಟರ್ಗಳು ಏನೆಂದು ತಿಳಿಯಿರಿ. DC ಕೇಬಲ್ ಮತ್ತು ಕ್ರಿಂಪಿಂಗ್ ಟೂಲ್ ಯಾವುದು ಎಂಬುದನ್ನು ಗುರುತಿಸಿ. ಹಾಗೆ MC4 ಕನೆಕ್ಟರ್ಗಳನ್ನು ಕ್ರಿಂಪಿಂಗ್ ಟೂಲ್ ಬಳಸಿಕೊಂಡು ಸೋಲಾರ್ ಪ್ಯಾನೆಲ್ಗೆ ಸಂಪರ್ಕಿಸುವ ಹಂತಗಳನ್ನು ನಿರ್ವಹಿಸಿ.